ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಾತುರ್ಮಾಸದಲ್ಲಿ ಹಾಕುವಂತಹ ಗೋಪದ್ಮ ರಂಗೋಲಿ ಬಗ್ಗೆ ನಾನಿವತ್ತು ಹೇಳ್ಕೊಡ್ತೀನಿ. ಭಾಳ ಜನ ಕೇಳಿರಿ, ಬರೀ ಗೋಪದ್ಮ ರಂಗೋಲಿನ ನಾವು ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು, ಹಾಗಾಗಿ ಆಕಳು ಮತ್ತು ಆಕಳು ಕರು ಜೊತೆ ನಾವು ಪದ್ಮವನ್ನು ಹಾಕಬೇಕು. ಅದನ್ನು ನಾನು ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನೋಡಿ, ಫಸ್ಟ್ ನಾನಿಲ್ಲಿ ಲೈಟಾಗಿ ಹಾಕ್ಕೊಂಡಿನಿ ಆಕಳನ್ನು. ಇವಾಗ ನಿಮ್ಗೆ ತೋರಿಸ್ತೀನಿ. ಡಾರ್ಕಾಗಿ ಹಾಕಿ ತೋರಿಸ್ತೀನಿ ಇವಾಗ ನಿಮಗೆ. ನೋಡ್ರಿ, ಇದು ಆಕಳ ಮುಖ. ಆಕಳ ಮುಖ ಇದು. ಇದು ಕಿವಿ. ನೋಡ್ರಿ, ಇದು ಹಿಂಗೆ ಮಾಡಿಕೊಂಡು ಇಲ್ಲಿ ಮೇಲೆ ನಮಗೆ ಆಕಳ ದೇಹ. ನೋಡ್ರಿ, ಆಕಳ ಮಹತ್ವ ಭಾಳ ಅದ. ನೋಡ್ರಿ, ಫಸ್ಟು ಈ ಥರ ಹಾಕೋಬೇಕು ಆಕಳ. ಇದು ಈ ಕಡೆ ಇನ್ನೊಂದು ಕಾಲು ಹಾಕೋತೀನಿ ನಾನು. ನೋಡ್ರಿ, ಇದು ಇನ್ನೊಂದು ಕಾಲು. ಫಸ್ಟು ಬರೀ ಲೈಟಾಗಿ ಹಾಕೋತೀನಿ, ಆಮೇಲೆ ನಿಮ್ಗೆ ಡಾರ್ಕಾಗಿ ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ಆಕಳ ಕರು ಕೆಚ್ಚಲಕ್ಕೆ ಬಾಯಿ ಹಾಕ್ತಾ ಇರೋದು. ಇದು ಕಾಲು. ನೋಡ್ರಿ, ಇದು ಕಾಲು. ಕೆಚ್ಚಲಕ್ಕೆ ಅದು ಬಾಯಿ ಹಾಕ್ತಾ ಇರೋದು. ನೋಡ್ರಿ, ಇದು ಕೆಚ್ಚಲು, ಆಕಳ ಕೆಚ್ಚಲು. ನೋಡಿ, ಹೀಗೆ ಆಕಳನ್ನು ಬಿಡಿಸ್ಕೋಬೇಕು, ಮತ್ತು ಆಕಳ ಕರುವನ್ನು ಕೂಡ ಬಿಡಿಸ್ಕೋಬೇಕು. ಇಲ್ಲಿ ಅದರ ಬಾಲ. ಇದು ಆಕಳ ಬಾಲ. ಬಾಲವನ್ನು ಹಾಕೊಳ್ಳೋಣ. ನೋಡ್ರಿ, ಟೋಟಲ್ ಆಗಿ ಅದು ಈ ಥರ ಬರ್ತದೆ. ಆಕಳ ಕರುವು ಹಾಕೊಂಡ್ಬಿಟ್ಟು ಇಲ್ಲಿ ಎರಡು ಕೋಡು ಬರ್ತವ. ಕೋಡು, ಆಕಳ ಕೋಡು. ಇದನ್ನು ನಾನು ಲೈಟಾಗಿ ಹಾಕಿದ್ದೆ, ಇವಾಗ ಡಾರ್ಕ್ ಹಾಕಿನಿ. ಪೂಜೆ ಶುರು ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ನಾವು ಶ್ರೀಕಾರವನ್ನು ಹಾಕಬೇಕು. ಶ್ರೀಕಾರ ಮತ್ತು ಶಂಖ ಚಕ್ರ ಇಲ್ಲದೆ ಯಾವ ರಂಗೋಲಿನೂ ಬರಲ್ಲ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿನಿ. ಸೊ ಇಲ್ಲಿ ನಾವು ಶ್ರೀಕಾರ ಮತ್ತು ಶಂಖ ಚಕ್ರವನ್ನು ಹಾಕಬೇಕು. ಇದಕ್ಕೆ ಕೊನೆಯದಾಗಿ ನಾವು ಏನು ದಾನ ಕೊಡಬೇಕು ಅಂತ ಅಂದ್ಕೊಂಡಂದ್ರೆ, ಆಕಳವನ್ನು ನೀವು ದಾನವನ್ನಾಗಿ ಕೊಡಬೇಕು. ಯಾರಿಗೆ ಅನುಕೂಲ ಆದ ಅವರು ಆಕಳವನ್ನು ಖರೆ ಆಕಳವನ್ನು ನೀವು ದಾನ ಕೊಟ್ಟು ಅದಕ್ಕೆ ವರ್ಷಕ್ಕೆ ಆಗುವಷ್ಟು ಹುಲ್ಲನ್ನು ನೀವು ದಾನ ಮಾಡಬೇಕಾಗ್ತದೆ. ಅಕಸ್ಮಾತ್ ನಮಗೆ ಇಲ್ಲ, ಆ ಯೋಗ್ಯತೆ ಇಲ್ಲ, ಹಸುನ ದಾನ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಒಂದು ಮಠಗಳಿಗೆ ಇವಾಗ ಗೋದಾನ ಅಂತ ಅಂದ್ಕೊಂಡು ಮಾಡಿಸ್ತಾರೆ, ಅಂಥ ದಾನನಾದರೂ ನೀವು ಮಾಡಬೇಕಾಗ್ತದೆ. ಅದಕ್ಕೊಂದಿಷ್ಟು ಅಮೌಂಟು ಅಂತ ಅಂದ್ಕೊಂಡಿರ್ತದೆ. ಅದನ್ನು ನೀವು ಕೊಟ್ಬಿಟ್ಟು ಸಂಕಲ್ಪವನ್ನು ಮಾಡಿ ಗೋದಾನವನ್ನು ಮಾಡಬೇಕು. ನೋಡಿ, ಇವಾಗ ಮೇಲೆ ಶಂಖ ಚಕ್ರ ಶ್ರೀಕಾರ, ಇಲ್ಲಿ ಆಕಳು. ಇವಾಗ ಮಧ್ಯೆ ನಾವು ಹೊಟ್ಟೆಯಲ್ಲಿ ಅದಕ್ಕೇನು ಹಾಕಬೇಕು ಅಂದ್ರೆ ಪದ್ಮವನ್ನು ಹಾಕಬೇಕು. ಪದ್ಮ ನಾವು ಇವಾಗ ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ. 33 ಪದ್ಮವನ್ನು ಹಾಕಬೇಕು. ಸೊ ಆ ಪದ್ಮ ಇವಾಗ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಹೊಟ್ಟೆಯ ಭಾಗ ಅಲ್ಲ. ಇಲ್ಲಿ ನಾವು ಇಲ್ಲಿಂದ ಶುರು ಮಾಡೋಣ. ಪದ್ಮ 1 2 3 4 5 6
7 8 ಮೇಲೆ 8 ಇಲ್ಲಿ ಕೆಳಗೆ ಕಂಟಿನ್ಯೂ 9 10 11 12 13 14 15 16 ಆಗ್ಯದ. ಇವಾಗ ಇಲ್ಲಿ 17 18 19 20 21 22 23 24 ಇಲ್ಲಾಗ್ಯದ. ಬಾಲದಲ್ಲಿ 1 25 ಕಣ್ಣಲ್ಲಿ 1 26 ಕೋಡಲ್ಲಿ 1 27 ಈ ಕೋಡಲ್ಲೊಂದು 28 ಈ ಕಾಲಿಗೆ 29 30 ಎರಡು ಕಾಲಿಗೂ ಒಂದೊಂದು ಈ ಕಡೆ 2 31 32 ಇಲ್ಲಿ 1 33 ನೋಡಿರಿ ಹಿಂಗೆ 33. ಹೀಗೆ ನಾವು ಪದ್ಮವನ್ನು ಹಾಕಬೇಕು. ಗೋ ಮತ್ತು ಪದ್ಮ, ಗೋಪದ್ಮ ಭಾಳ ಅಂದರೆ ಭಾಳ ಸರಳದ. ಸೊ ಯಾರ್ಯಾರು ಸಂಕಲ್ಪ ಮಾಡಿ ಹಿಡಿತೀರಿ, ಚಾತುರ್ಮಾಸ್ಯದ ರಂಗೋಲಿಯೊಳಗೂ ಇದು ಫುಲ್ಲು ಬರ್ತದೆ, ಅಂದರೆ ಫುಲ್ಲು ರಂಗೋಲಿನೂ ಅದ. ಸೊ ಅದನ್ನು ಹಾಕೋರು ಅದನ್ನು ಹಾಕ್ಬೋದು. ಇಲ್ಲ ನಮ್ಗೆ ಬರೀ ಗೋಪದ್ಮ ರಂಗೋಲಿ ಅಷ್ಟೇ ಹಾಕ್ಲಿಕ್ಕಾಗ್ತದ ಅಂತ ಅಂದ್ಕೊಂಡು ಹೇಳಿದ್ರೆ ಈ ಥರ ಆಕಳ ಕರು ಬಿಡಿಸಿ ಅದರ ಮಧ್ಯೆ ನಾವು ಪದ್ಮವನ್ನು ಹಾಕಿ ಗೋಪದ್ಮ ರಂಗೋಲಿ ಅಂತ ಅಂದ್ಕೊಂಡು ಸಮರ್ಪಣೆ ಮಾಡಬೇಕಾಗ್ತದೆ. ಕೊನೆಯದಾಗಿ ನೀವು ಏನು ದಾನ ಮಾಡಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಆಕಳು ದಾನ ಮಾಡಬೇಕು. ಶಕ್ತಿ ಇದ್ದವರು ಖರೆ ಆಕಳನ್ನ ನೀವು ದಾನ ಮಾಡಿರಿ, ಆಕಳು ಮತ್ತು ಆಕಳ ಕರು. ಯಾರಿಗೆ ಶಕ್ತಿ ಇಲ್ಲ ಅವರು ಮಠಗಳಲ್ಲಿ ಹೋಗಿ ಕೇಳಿದ್ರೆ ಅವರು ಗೋದಾನ ಮಾಡಿಸ್ತಾರೆ ನಿಮಗೆ. ಸೊ ಅಲ್ಲಿ ನೀವು ಅಮೌಂಟ್ ಕೊಟ್ಬಿಟ್ಟು ಗೋದಾನವನ್ನು ಮಾಡಬಹುದು, ಅದೇ ಫಲಾನೇ ಸಿಗ್ತದ. ಯಾರ್ಯಾರಿಗೆ ಅನುಕೂಲ ಆಗ್ತದ ಅವರು ಈ ಗೋಪದ್ಮ ರಂಗೋಲಿಯನ್ನು ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ ಕೊನೆಯದಾಗಿ ಇದು ಈ ಥರ ಕಾಣ್ತದ ಗೋ ಮತ್ತು ಗೋಪದ್ಮ. ಇವಾಗ ಇದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೂವು ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ನಾವು ನಮಸ್ಕಾರವನ್ನು ಮಾಡಬೇಕು. ಯಾರ್ಯಾರಿಗೆ ಅನುಕೂಲ ಆಗ್ತದ ಅವ್ರು ಮಾಡಿರಿ. ಮೇಲೆ ಎಲ್ಲ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಎಲ್ಲವನ್ನು ಒಂದೊಂದಕ್ಕೂ ನಾವು ಏರಿಸ್ತಾ ಹೋಗಬೇಕು. ಹೀಗೆ ನೋಡ್ರಿ, ಇವಾಗ ಇದಕ್ಕೆ ಹಿಂಗೆ ಒಂದೊಂದಕ್ಕೂ ಸಪ್ರೇಟಾಗಿ ಏರಿಸ್ತಾ ಹೋಗಬೇಕು. ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹೀಗೆ ಉಷ್ಟಕ್ಕೂ ಏರಿಸ್ತಾ ಹೋಗಿ ನೋಡಿ. ಹೀಗೆ ಕುಂಕುಮ ಎಲ್ಲದಕ್ಕೂ ಕುಂಕುಮ ಏರಿಸ್ಬೇಕು. ಅರಿಶಿನ ಕುಂಕುಮ ಮಂತ್ರಾಕ್ಷತೆ ನೋಡ್ರಿ. ಇದಕ್ಕೆ ಹೂವನ್ನು ಏರಿಸಿ ಮತ್ತು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಇದನ್ನು ನೀವು 4 ತಿಂಗಳು ಬಿಡದೇನೆ ಹಾಕಬೇಕು. ಕೊನೆಯದಾಗಿ ಗೋದಾನ ಇರ್ತದ. ಯಾರ್ಯಾರಿಗೆ ಅನುಕೂಲ ಆಗ್ತದ ಅವರು ಈ ಗೋಪದ್ಮ ರಂಗೋಲಿಯನ್ನು ಹಿಡಿದು ಹಾಕ್ರಿ. ನಾನು ರಂಗೋಲಿಯೊಳಗೆ ಹಾಕಿದ್ರೆ ಪದ್ಮ ಇಲ್ಲಿ ಕರೆಕ್ಟಾಗಿ ತೋರಿಸ್ತಿದ್ದೆ. ಇದು ಬಿಳಿ ಕಲ್ಲಾಗಿರೋದ್ರಿಂದ ರಂಗೋಲಿಯಿಂದ ಕಾಣಲ್ಲ, ಹಾಗಾಗಿ ನಾನು ಇದನ್ನು ಕೆಂಪು ಜಾಜಿನಿಂದ ಹಾಕಿ ತೋರಿಸೀನಿ. ಪದ್ಮ ಯಾವ ಥರ ಹಾಕಬೇಕು ಅಂತ ಅಂದ್ಕೊಂಡು ಎಲ್ಲರಿಗೂ ಗೊತ್ತಿರ್ತದ, ಹಾಗಾಗಿ ಮಧ್ಯ ಪದ್ಮ ಹಾಕ್ರಿ. ಇಲ್ಲಿ ಮೇಲೆ ಶಂಖಚಕ್ರ, ಶ್ರೀಕಾರ, ಗೋ ಮತ್ತು ಆಕಳು ಮತ್ತು ಆಕಳ ಕರು, ಹೊಟ್ಟೆಯಲ್ಲಿ ಪದ್ಮ. ಇದು ಗೋಪದ್ಮ ರಂಗೋಲಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ.